ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕ್ಲೀನ್ ಚಿಟ್ ಜಟಾಪಟಿ ಇದೀಗ ಶುರುವಾಗಿದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಜಟಾಪಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು, ಯಾವ ಮಂತ್ರಿಯ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಅಂತ ಹೇಳಿದ್ರು. ಯಾವುದಕ್ಕೂ ಸಂಬಂಧವೇ ಇಲ್ಲ ಎಂದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇದೇ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಅನ್ನು ಕೊಟ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಅಶೋಕ್. Sir, in Rania Rao's case, the BJP is saying that there are ministers' involvement. There could be ministers' involvement and it need to be investigated. I don't think no minister is been involved. We don't know anything. It is all a political gossip which they are creating. ಯಾವ ಮಂತ್ರಿನೂ ಇನ್ವಾಲ್ವ್ ಆಗಿಲ್ಲ, ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಏನಿದೆ, ಕಾನೂನು ಪ್ರಕಾರ ಯಾರೇನು ತನಿಖಾಧಿಕಾರಿಗಳು ಮಾಡ್ತಾರೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದವ್ರು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ. ತನಿಖಾ ಏಜೆನ್ಸಿ ಹೇಳಬೇಕು ಇದಾರ ಇಲ್ಲ ಅಂತ. ತನಿಖೆಗೆ ಮುಂಚೆನೇ ಇವರು ಕ್ಲೀನ್ ಚೀಟ್ ಕೊಟ್ಬಿಟ್ರೆ ಆ ತನಿಖಾ ಸಂಸ್ಥೆಯ ವ್ಯಾಲ್ಯೂ ಏನಾಗ್ತೈತೆ ಅಂದರೆ ಕಾಟಾಚಾರಕ್ಕೆ ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ ಅಂತನ, ಆಮೇಲೆ ತನಿಖಾ ಸಂಸ್ಥೆಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಕ್ಲೀನ್ ಚೀಟ್ ಕೊಡು ಅಂತೇಳಿ. ಈಗ ಕಳೆದ ಮೂರು ದಿನದಿಂದ ಕೂಡ ಮಾಧ್ಯಮದಲ್ಲಿ ಸಚಿವರಿದ್ದಾರೆ ಅಂತ ಬರ್ತಾ ಇದೆ, ಜನನೂ ಕೂಡ ನಂಬಿದ್ದಾರೆ. ಈಗ ತನಿಖಾ CBIನೂ ಕೂಡ ನಡೀತಾ ಇದೆ, ಈ ರಾಜ್ಯ ಸರ್ಕಾರನೂ ಕೂಡ ತನಿಖಾ ಆಯೋಗ ಮಾಡಿದೆ. ಸೊ ತನಿಖೆ ಬರೋಕ್ಕೆ ಮುಂಚೆನೇ ಇವ್ರು ಕ್ಲೀನ್ ಚಿಟ್ ಕೊಟ್ಟರೆ ಕಾಂಗ್ರೆಸ್ ಅವರು ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದು ಇದಕ್ಕಿಂತ ಉದಾಹರಣೆ ಯಾವುದು ಇಲ್ಲ ಅಂತ ಅನಿಸುತ್ತೆ. ಗ್ಯಾರಂಟಿ ಇಲ್ಲ ಅಂದರೆ ಯಾಕೆ ಕ್ಲೀನ್ ಚಿಟ್ ಕೊಡಬೇಕು? ಕ್ಲೀನ್ ಚಿಟ್ಟನ್ನು ತಪ್ಪಿಲ್ಲ ಅನ್ನೋದನ್ನು ತನಿಖಾ ಆಯೋಗ ಕೊಡಬೇಕಾಯಿತು. ಅದು ಬಿಟ್ಬಿಟ್ಟು ಇವರೇ ಮುಂಚೆನೇ ಕೊಡ್ತಾರೆ ಅಂದರೆ ಪೊಲೀಸರು ನೀವು ಹಿಂಗೆ ತನಿಖೆ ಮಾಡಿ ಅಂತ ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಂಗಾಯಿತು.